ನವಶಕ್ತಿಗಳ ಮೂಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಈ ದುರಧೀರಂಗೆ ಸುರಸತ್ರದಲ್ಲಿ ಪ್ರಭಂಜನ ಜಂಜಾವಾದಕ್ಕೆ ಸಿಲುಕಿದ ಸುಳಗಳಂತೆ ಯಕ್ಷ ಗಂಧರ್ವ ಕೋಡಿಗಳಲ್ಲಿ ದಕ್ಷ ಲೋಕದಲ್ಲಿ ದುರ್ಧಾವಾಯಿಗಳಂತೆ ಹಾರಾಡ್ತಿರುವಾಗ ದುರಧೀರ ಯಜ್ಞ ವಿಜಯನಾದ ದುರಧೀರಂಗೆ ಸತ್ರದಲ್ಲಿ ಪ್ರಭಂಜನ ಭಯಂಕರವಾದ ಕಾಲು ಮುಗಿನ ಗರ್ಜನೆಯಂತೆ ಮೊರದೇಳುತ್ತಿರುವ ಅಪ್ರತಿಮ ಪ್ರತಾಪ ಜಲದಂಕನಿಗೆ ಸತ್ರದಲ್ಲಿ ಪ್ರಭಂಜನ ಈ ದಕ್ಷೇಂದ್ರ ದರ್ಶಿರ್ಪಣಿಂ ಕರದಲ್ ಕಾಲ ಭೈರವಿಯ ಉರಿ ಜ್ವಾಲೆಯಂ ಬರ್ಬರಂ ದೀಪಂಗಳುಳ್ಳ ಸುತ್ತಿರ್ಪುದ ಪಾತಾಳ ಶೇಷನಾದ ವಿಜಯ ಲಕ್ಷ್ಮಿಯಂ ಪ್ರಜ್ವಲಿಸಿರ್ಪ ದುರಧೀರ ದಕ್ಷೇಂದ್ರನಿಗೆ ಸುರ ಸತ್ರದಲ್ಲಿ ಪ್ರಭಂಜನ ಪ್ರಭಂಜನ ಪ್ರಭಂಜನ. ಅದೇಕೆ ಪಶ್ಚಾತ್ತಾಪದಿಂದ ತವಿಸುತ್ತಿರುವೆ? ನೆರದ ಮಹಾಸಭೆಯಲ್ಲಿ ವಿದ್ಯಾಧರನಿಗೆ ನೆಗೆಗೀಡಾಗಲು ನೆಪವಾಗಿತು. ಅಷ್ಟು ಮಾತ್ರಕ್ಕೆ ನವಬ್ರಹ್ಮದ ಅಧಿನಾಯಕನಾದ ಯೋಧಪತಿಯ ಅರಸನು ಯೋಚಿಸಬಾರದು. ದಕ್ಷ ಬ್ರಹ್ಮದೇವ ಜಂಬುಕದ ಕೂಗು ಗಗನಕ್ಕೆ ಕೇಳಿಸಿಲ್ಲ ಅಂದ ಮೇಲೆ ಆ ದೇವತೆಗಳಿಂದ ಮತ್ತೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದ ನೀ ಭೃಗುದೇವ. ಹಿಂದಿರುಗಿ ನೋಡಿ, ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಅಕ್ರಮಮಾನ. ಶಾಂತನಾಗು ರಾಜೇಂದ್ರ. ಅಪಮಾನ ಒಂದು ಕೋಲದಲ್ಲಿ ಅಪಘಾತವಾಯಿತೆ. ಅಪಘಾತದ ಅಗ್ನಿಯಂತೆ ತಗದಗಿಸುತ್ತಿರುವ ಜಠರಾಗ್ನಿಯನ್ನು ಸಂಧಿಸಲು ಸ್ಥಳವಿಲ್ಲ ಬ್ರಹ್ಮಾಂಡದಲ್ಲಿ. ಈ ದಕ್ಷಿಣ ಪರಿಭವದ ರಕ್ತದಾರಿಯಿಂದ ಪ್ರಜ್ವಲಿಸಿರುವ ಕರಖಡ್ಗವಂ ಸಪ್ತಂಬೂದಿಯ ಲಜ್ಜಲೆ ಇಲ್ಲ. ಜಲನಿಧಿಯು ಸೋನಿತಳಾಗಿ ಪರಿಣಮಿಸುವಳು. ಅದೊಂದು ನವಬ್ರಹ್ಮರ ಕಳಂಕಿನ ಚಿಂತೆ. ಆ ಚಿಂತೆಯು ಭೃಗುದೇವನಿಗೆ ಮೀಸಲಾಗಿರುವುದು. ಭೃಗು ಅಂದಿನ ಪರಿಭವದಲ್ಲಿ ಹಿಂದಿರುಗಿ ನೋಡಿ, ಚಿಕಿತನಾಗಿದ್ದನ ಆ ಗುರುದೇವ ಆತ್ಮಹತ್ಯದ ಅಪಮಾನದಲ್ಲಿ ತೇರಾಡುತ್ತಿದ್ದ ಈ ದಕ್ಷಿಣ ವೀರ ರಸವು ನಿಸ್ಸಾರವಾಯಿತು. ನಿಸ್ತಾರ ಎಂದೆಂದಿಗೂ ಬ್ರಹ್ಮಯಜ್ಞದಲ್ಲಿ ಭೃಗುದೇವನು ಚಿಕಿತನಲ್ಲ. ಅಂದಿನ ದಿವಸ ಬೇಕೆ ಶಾಂತಿ ಸಮ್ಮಿಳನ. ಶಾಂತಿ ಸಮ್ಮೇಳನ ಶಿಲೆಯ ಮರೆಯಲ್ಲಿ ಹಡೆಯಿರುವ ಅಗ್ನಿ ಜ್ವಾಲೆಯಂತೆ ಉರಿಯುತ್ತಿರುವ ಕೋಪಾಗ್ನಿಗೆ ದಕ್ಷ ಯಜ್ಞದಲ್ಲಿ ಮಿಂಚಿನ ನೋದಿಗೆಂತೆ ಮಿನುಗು ಹತ್ತುವುದು. ದಕ್ಷ ಯಜ್ಞ ಅದನ್ನು ಮಾಡುವರಾರು ಭೃಗುದೇವ? ಭಯಂಕರನಾದ ಭೃಗುದೇವ. ದಕ್ಷ ಸಿಡಿಲಿನ ಸರಳೆಯ ಗತಿಯನ್ನು ಹೊಂದಿ ಭೂಧರನಂತೆ ಈ ಭಾಗದ ಮನದಲ್ಲಿ ದಕ್ಷ ಯಜ್ಞವನ್ನು ಪ್ರತಿಷ್ಠೆ ಮಾಡಿರುವನು. ಅದು ಸಾಧ್ಯವೇ? ಸಾಧ್ಯವಾದ ಕಾರ್ಯ ಒಂದಿಲ್ಲ ಈ ಭೃಗುದೇವನಿಗೆ. ಒಂದೆರಡು ದಿವಸಗಳಲ್ಲಿ ಮಾರಣ ಮಹಯಜ್ಞವನ್ನೇ ಹೂಡುವೆನು. ಪರಶಿವನ ರಕ್ತರಸದಿಂದ ಸಮ್ಮಿಳಿತನಾದ ಸಮ್ಮಿತಗಳೇ ಅದಕ್ಕೆ ನೀವೆಲ್ಲರೂ ಭೃಗುದೇವ. ಪ್ರಪಂಚದಲ್ಲಿ ಭಯವನ್ನ ತಗಿಸಿ ತವ ಭೂಮಿ ಭಯ ತಗಿಸೆ. ಪ್ರಪಂಚದಲ್ಲಿ ಭಯವನ್ನ ತಗಿಸಿ ತವ ಭೂಮಿ ಭಯ ತಗಿಸೆ. ಮನಸ್ಸಿನ ವಿಗಸಿತ ಪರಿಭವ ವಿರಚಿತ ಭೂಮಿಯ ಜಯಿಸಿ ಮೆರವೆ. ಮನಸ್ಸಿನ ವಿಗಸಿತ ಪರಿಭವ ವಿರಚಿತ ಭೂಮಿಯ ಜಯಿಸಿ ಮೆರವೆ. ದೀಪ ಕಡಿ ಕಡಿ ಕೃತಾಂತಲಂ ಸದನಕ್ಕೆ ಬಿದ್ದಿ ಬಲ ಬಲ ಹೃದಯದಿ ನೆಲಿವೆ ಸಮಂಗರ ದೀಪವನ್ನು ತಗದಗಿಸಿ ಸಭ ಭೂಮಿ ಭಯ ತಗದಗಿಸೆ ತಗದಗಿಸೆ ತಗದಗಿಸೆ. ಗಂಗಾಧರನ ಕೊಲ್ಲುವೆ ಗಂಗಾಧರನ ಕೊಲ್ಲುವೆ ನಾವು ಕುಂಡ ಮುಂಡಗಳ ಸರಿ ತೋರುವೆ ಕುಂಡ ಮುಂಡಗಳ ಸರಿ ತೋರುವೆ ಹೊಲ ಹೊಲ ಸರಿ ಸಮನಾರು ಸವಂಗರದಿ ಭಯವನ್ನು ತಗದಗಿಸಿ ಸಭ ಭೂಮಿ ಭಯ ತಗದಗಿಸೆ ತಗದಗಿಸೆ ತಗದಗಿಸೆ. ಅವಿಭಾರ್ಗದ ವಿಜಯ ಘೋಷವನ್ನು ನಾನು ಬರುತ್ತಿರುವುದು. ಬರಲಿ, ಬಹಳ ಸಂತೋಷ. ಮಹಾದೇವ ಮಹಾದೇವ. ಸುಮ್ಮ
ವಿಭೂಷ ಲೋಕೇಶ ಶೃಂಗ ವಿಚಾರ ಪವದುರ ಗೌರೀಶ ಮಹಾರ ಶೃಂಗ ವಿಚಾರ ಪವದುರ ಗೌರೀಶ ಶೃಂಗ ವಿಭೂಷ ಲೋಕೇಶ ಮಹಾರ ಮಹಾರ ಶೃಂಗನಿ ರಾಮಯ ಯೋಗೇಶ ಮಹಾರ ಸಿಂಗನಿ ರೂಪಮಯ ಯೋಗೇಶ ಕರುಣಾಭರಣ ಕಾರಣ ವಾರಣನೆ ಕರುಣಾಭರಣ ಕಾರಣ ವಾರಣನೆ ಶೃಂಗ ವಿಭೂಷ ಲೋಕೇಶ ಮಹಾರ ದಾಸುರ ಭಾಗ್ಯವಿದು ಪವಪಾಶಾಯನ್ನ ದಾಸುರ ಭಾಗ್ಯವಿದು ಪವಪಾಶಾಯನ್ನ ಪವಕರ ನಾನಮಿತೆ ಯೋಗೇಶ ಮಹಾದೇವ ಕಾಲಬ್ರಹ್ಮ ಪವಕರ ನಾನಮಿತೆ ಯೋಗೇಶ ಕರುಣಾಭರಣ ಕಾರಣ ವಾರಣನೆ ಮಹಾದೇವ ಕರುಣಾಭರಣ ಕಾರಣ ವಾರಣನೆ ಶೃಂಗ ವಿಭೂಷ ಲೋಕೇಶ ಮಹಾರ 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 ನಿನಗೆ ಮಂಗಳವಾಗಲಿ ಮರುದೇವನಿಗೆ ನಮಸ್ಕರಿಸುವೆವು. ನಿಮಗೆ ಮಂಗಳವಾಗಲಿ. ಭೃಗು ದಕ್ಷ ಮರುಚಿಗೆ ಬ್ರಹ್ಮರುಗಳಿಂದ ಕೂಡಿದ ನಿನ್ನ ಭಾಗ್ಯವೇ ಭಾಗ್ಯ. ಇಲ್ಲ, ನಾನೋರ್ವ ಹತಭಾಗ್ಯ. ಅದೇಕೆ? ದೇವ ಸತ್ಯಾಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನು? ಮತ್ತೆ ಭೃಗುದೇವ ನಿರ್ಮನಲ್ಲ, ನಿನ್ನ ವೈಭವಕ್ಕೆ ದುರ್ಭೇದವೇ? ದುರ್ಭೇದ ದುರ್ಭೇದ ನಾಳ ಬೈಗಂಧದಲ್ಲಿ ಹೂಡುವೆನು ಮಾರಣ ಮಹಾಯಜ್ಞವನ್ನು. ನೀನಲ್ಲದ ಮಟ್ಟಾರು ಭೃಗುದೇವ ಯಜ್ಞಕ್ಕೆ ಕರೆತರಲು ಪರಶಿವನ ನಾಶಕ್ಕೆ. ಹೌದು ನಾರದ ಬ್ರಹ್ಮ, ನೀನೋರ್ವ ನವ ಬ್ರಹ್ಮರುಗಳ ಅಧಿನಾಯಕ. ನಮಗಾದ ಅಪಮಾನವು ನಿನಗಿಲ್ಲವೇ? ಅದಕ್ಕಾಗಿ ಬಂದಿರೋನು. ನಾನಲ್ಲದ ಮಟ್ಟಾರು ಹಿತೈಷಿಗಳು ಯಜ್ಞಕ್ಕೆ ಕರೆತರಲು ಪರಶಿವನ ನಾಶಕ್ಕೆ. ಸಂಚಾರಿ ದಕ್ಷ ಯಜ್ಞದ ಸಮಾರಂಭವನ್ನು ದೇವಲೋಕದಲ್ಲಿ ಹರಡುವ ಪರಶಿವನ ಪರಮಾವಧಿಯಲ್ಲಿ ನೋಡಿ ಯಕ್ಷ ಗಂಧರ್ವರು ಸಂತೋಷ ಪಡಲಿ. ಏನು ಪರಶಿವನ ಪರಮಾವಧಿ? ಇದು ನಿಜವೇ? ನಿಶ್ಚಯವಾದರೆ ಜಾಮಾತ ಶಿವನೆಂದು ನಿನಗೆ ಭಯವೇ? ಭಯವಲ್ಲದೆ ಮತ್ತೇನು? ಭಯ ಭಯ ಎನ್ನ ಶಬ್ದವನ್ನು ಈ ದುರಧೀರನ ಮುಂಗಡೆಯಲ್ಲೇ ಎತ್ತಬೇಡ. ಸ್ಥಿರನಾಗು ದಕ್ಷ ಬ್ರಹ್ಮ. ಗೋಮೇಧಕ ಪ್ರಶು ರಾಶಿಗಳಿಂದ ಸಾಲನ್ನೆಲ್ಲ ಘಟ್ಟಿಗಳಿಂದ ರಂಜಿಸಲ್ಪಟ್ಟ ಯಜ್ಞಶಾಲೆಯಲ್ಲಿ ವಜ್ರ ವೈಡೂರಿಗಳಿಂದ ಅಲಂಕರಿಸಲು ಆಯೋಜನ ರಂಗವಲ್ಲಿಗಳಿಂದ ಯಜ್ಞಶಾಲೆಯಲ್ಲಿ ಸ್ಥೂಲಪಾಣಿಯ ಮೃಂಡವಂ ತರಿದು ತೋರುವೆನು ಯೋಗ ಮಂಟಪದಲ್ಲಿ. ಇದೇ ಈ ದಕ್ಷನಿಗಾಗಿ ಧರಿಸಲ್ಪಟ್ಟ ಪ್ರಧಾನ ಅಭಯ. ಒಳ್ಳೆಯ ಅಭಯ ಪ್ರದಾನ. ಭೃಗು ದಕ್ಷರುಗಳಿಗೆ ಹಂತಕ್ಕೆ ಸರಿಯಾದ ಅಭಯ ಪ್ರದಾನ. ಅಭಯವೆಂದು ಸುರ ಸಮಾಧಿಯ ಮರಣ ಭೂಮಿ. ಮರಣ ಭೂಮಿಯಲ್ಲಿ ದಂಡನಾದನಿ ದಕ್ಷ ಬ್ರಹ್ಮ. ಬ್ರಹ್ಮಚಾರಿ ಯಜ್ಞ ಭೂಮಿಗಳಲ್ಲಿ ದೀಕ್ಷಾಬದ್ಧನಾದ ಈ ದಕ್ಷನಿಗೆ ಕಲ್ಯಾಣವನ್ನು ಮಾಡು. ಭೃಗು ಆಜ್ಞೆಯಂತೆ ನಾನೀಗಲೇ ದಕ್ಷ ಯಜ್ಞವನ್ನು ಮೂಡುವೆನು. ಜೈ ಭೈರವ.
ತರಯ ತಗ ತಗಿಸಿ ಬೆರಬೇಕು ತಮ ಜಗತ್ತಾರಣ ಜಯತ್ಮಗನ ಬೇರಾದೆ ವಿನೋದ ವಿಡಂಬರ ಜಗತ್ತಾರಣ ಜಯತ್ಮಗನ ಬೇರಾದೆ ವಿನೋದ ವಿಡಂಬರ ಜಯ ಮರಣ ಜಯ ವಿಗಾದ ಭೃಗುವರ ಜಯ ಮರಣ ಜಯ ವಿಗಾದ ಭೃಗು ಮನಶೋಕರ ಸಹದ್ವಾರು ಕೃತಮ ನಾ ನಡೆಸಿಕೊಳ್ಳುವೆ ನಾ ತರಯ ತಗ ತಗಿಸಿ ಬೆರಬೇಕು ತಮ ತಗ ತಗಿಸಿ ಬೆರಬೇಕು ತಮ ಹರಿಹರ ಕೃತ ಕಟ ಕಣದ ಗಮನಗತಿಯ ಹರಿಹರ ಕೃತ ಕಟ ಕಣದ ಗಮನಗತಿಯ ಗುಣದ ಧರಣಿಗಾಗ್ರವಿದು ಥೋರಾಂತ ವಿಜಯ ಧರಣಿಗಾಗ್ರವಿದು ಥೋರಾಂತ ವಿಜಯ ಕೃತಮ ನಾ ನಡೆಸಿಕೊಳ್ಳುವೆ ನಾ ತರಯ ತಗ ತಗಿಸಿ ಬೇರೆವೆ ಕೃತಮ ತಗ ತಗಿಸಿ ಬೇರೆವೆ ಕೃತಮ ತಗ ತಗಿಸಿ ಬೇರೆವೆ ಕೃತಮ ಮಹಾಕ್ರಮಕ್ಕೆ ಮುಕುಂದನೊಡನೆ ಪರಶಿವನು ತನ್ನ ಹಣಗಣ್ಣನ್ನು ಉಳಿಸಿಕೊಂಡು ಮುಕುಂದನಿಗೆ ಪ್ರೇರೇಪಿಸಿ ನನ್ನ ಹಂಗಾಲಿನ ನೇತ್ರವನ್ನು ಕೀಳಿಸಿದನು. ಅಲ್ಲದೆ ದೇವತೆಗಳ ಹತ್ರ ಪೂಜಕ್ಕೆ ಕಾರಣನಾದನು. ಆದರೆ ನೆನ್ನಿನ ಸಂಗ್ರಹಾಗದಲ್ಲಿ ದಕ್ಷ ಬ್ರಹ್ಮನು ನಿರಾಕರಿಸಿರುವನು. ಅನೇಕ ಮಾತುಗಳು ಅನಿವಾರ್ಯವಾಗಿ ಹೆಚ್ಚಿದವು. ಯಾವುದಕ್ಕೂ ಪರಶಿವನು ಮಾತನಾಡಲಿಲ್ಲ. ದಕ್ಷನಾದರೂ ಪರಶಿವನಲ್ಲಿ ವೈರತ್ವವನ್ನು ಸಾಧಿಸಲು ನಿರಾಕರಿಸಿರುವನು. ಅದು ದಕ್ಷ ಬ್ರಹ್ಮನ ಸಹಮಿತ್ರನಾದ ಜಾಲ ಬ್ರಹ್ಮನು ಹಿತ್ತಲೇ ಬರುತ್ತಿರುವನು. ಭೃಗುದೇವ ಪ್ರತಿಕರಿಸೋ ಶೃಂಗಾರ ವೈರವನು ಭೃಗುಮಂತ್ರ ಯಜ್ಞವನು ಗುರುವಿಂದಲೇ ಮಾಡಿಸುವೆ. ಜಾಲ ಬ್ರಹ್ಮ ಭೃಗುದೇವ ಭೃಗುದೇವ ಪ್ರತಿಕರಿಸೋ ಶೃಂಗಾರ ವೈರವನು ಭೃಗುಮಂತ್ರ ಯಜ್ಞವನು ಗುರುವಿಂದಲೇ ಮಾಡಿಸುವೆ. ಘೋರ ಯಜ್ಞವ ಮಾಡಿಸಲೀಗ ಕೆಲದಿಂಬೆರೆತ ಸುರನನ್ನು ಮುರಿದು ಭೃಗುದೇವ ಘೋರ ಯಜ್ಞವ ಮಾಡಿಸಲೀಗ ಕೆಲದಿಂಬೆರೆತ ಸುರನನ್ನು ಮುರಿದು ದರೆಯಳು ಖ್ಯಾತಿಯ ಮೆರೆಯಿತು ನೀ ಪರಿ ದರೆಯಳು ಖ್ಯಾತಿಯ ಮೆರೆಯಿತು ನೀ ಪರಿ ಮೆರೆಯುತ್ತ ಯಜ್ಞವ ಮಾಡಿಸಲೀಗ ಮೆರೆಯುತ್ತ ಯಜ್ಞವ ಮಾಡಿಸಲೀಗ ಭೃಗುದೇವ ಪ್ರತಿಕರಿಸೋ ಶೃಂಗಾರ ವೈ ಬ್ರಹ್ಮಂತ್ರ ಯಜ್ಞವನ್ ಗುರುವಿಂದಲೇ ಮಾಡಿಸುವೆ. ಭೃಗುದೇವನಿಗೆ ನಮಸ್ಕರಿಸುವೆನು. ಹಾ ಜಾಲ ಬ್ರಹ್ಮ ಸುಖಿಯಾಗಿರುವೆನೆ. ಹಾ ದಕ್ಷ ಬ್ರಹ್ಮನು ಸುಖಿಯಾಗಿರುವನು. ಆದರೆ ನಿಮ್ಮನ್ನು ಜಾಗ್ರತೆಯಾಗಿ ಕರೆದುಕೊಂಡು ಬಾ ಎಂದು ನನ್ನನ್ನು ಕಳಿಸಿರುವನು. ಬಹಳ ಸಂತೋಷ. ಬಾಯಾರಿಕೆಯಿಂದ ಬಳಲುತ್ತಿದ್ದವನು ಮಂದ ಮಾರುತನಿಂದ ಕೂಡಿ ಪದ್ಮಾಕಾರವನ್ನು ಕಂಡಂತಾಯಿತು. ಅದಿರಲಿ, ಆ ದಕ್ಷ ಬ್ರಹ್ಮನು ಎಲ್ಲಿರುವನು? ಅವನು ಯಜ್ಞಶಾಲೆಗೆ ನಿಮ್ಮನ್ನು ಕರೆತರುವಂತೆ ನನ್ನನ್ನು ಕಳಿಸಿ ತಾನು ಕಾರ್ಯಾತ್ಮಕವಾಗಿ ವರ್ಣಾವತಿಯನ್ನು ನೋಡಿಕೊಂಡು ಬರುವೆನೆಂದು ಹೋಗಿರುವನು. ಜಾಲ ಬ್ರಹ್ಮ ದಕ್ಷ ಬ್ರಹ್ಮನ ಜಾಮಾತರೆಲ್ಲರೂ ಅವನ ಸಹಸ್ರ ಮಕ್ಕಳು ಯಜ್ಞಶಾಲೆಯಲ್ಲಿ ಪರಿಶೋಭಿಸುತ್ತಿರುವರೆ. ಇದರಲ್ಲಿ ಮುಖ್ಯವಾದ ವಿಷಯವೇನೆಂದರೆ ನಾವು ಓಡುತ್ತಿರುವ ಯಜ್ಞ ಕಾರ್ಯಕ್ಕೆ ಆ ದದೀಚಿ ಮಹರ್ಷಿಯನ್ನು ಕರೆದುಕೊಂಡು ಬರಲೇಬೇಕು. ನೀನೀಗಲೇ ಹೋಗಿ ಆ ದದೀಚಿ ಮಹರ್ಷಿಯನ್ನು ಕರೆದುಕೊಂಡು ಬಾ. ಆಗಬಹುದು. ದಕ್ಷ ದೇವ ಭೃಗುದೇವ ದಕ್ಷ ಬ್ರಹ್ಮನು ಮಾಡಬೇಕೆಂದಿರುವುದು ಒಂದು ಭಯಂಕರವಾದ ಯಜ್ಞ. ಆ ಯಜ್ಞ ಕುಂಡಲದಲ್ಲಿ ಪರಮೇಶ್ವರನನ್ನು ಬಂಧಿಸಬೇಕೆಂದು ಚೇಲದಂಕ ಮಲನಾಗಿ ಪಣೆ ಕಟ್ಟಿ ನಿಂತಿರುವಾಗ ಆ ದದೀಚಿಯು ಆ ಯಜ್ಞಕ್ಕೆ ಬೇಕಾಗಿಲ್ಲ. ಜಾಲ ಬ್ರಹ್ಮ ಅವನು ಬಂದರು ಬಾರದಿದ್ದರೂ ನೆಪ ಮಹತ್ವಕ್ಕೆ ಕರೆಯಲೇಬೇಕು. ಆಗಬಹುದು. ಸಮುದ್ರ ಕಲಕಿ ಒತ್ತಿದೆ ದ್ವೇಷದ ಬೆಂಕಿ ರೋಸಾಗ್ನಿ ಜ್ವಾಲೆ
ಮುರಿದು ಹೃದಯ ಸಮುದ್ರ ಕಲಕಿ ಒತ್ತಿದೆ ದ್ವೇಷದ ಬೆಂಕಿ ರೋಸಾಗ್ನಿ ಜ್ವಾಲೆ ಮುರಿದು ದೊಡ್ಡ ಸಂಹಾರಕ್ಕೆ ಸತ್ಯ ಚೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುನೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಿವೆ ದಕ್ಷ ಯಜ್ಞ ದಕ್ಷ ಯಜ್ಞ ದಕ್ಷ ಯಜ್ಞ ಚಂದ್ರರೇ ನಿನ ಕಣ್ಗಳು ಗಿರಿ ಶೃಂಗವೇ ನಿನ ಹಂಗವೋ ಸೂರ್ಯಚಂದ್ರರೇ ನಿನ ಕಣ್ಗಳು ಗಿರಿ ಶೃಂಗವೇ ನಿನ ಹಂಗವೋ ದಿಕ್ಪಾಲಕರೇ ನಿನ ಕಾಲಗಳು ಪಾಲಕರೇ ನಿನ್ನ ಕಾಲ್ಗಳೋ ಮಿಂಚು ಸಿಡಿಲೋ ನಿನ ವೇಗವೋ ಭಾವ ಭಾವದಲ್ಲಿ ಬೆರೆತು ಹೋದ ಜೀವ ಜೀವದಲ್ಲಿ ಕರಗಿ ಹೋದ ಜೀವಾತ್ಮವೇ ದೂರಾದೆಯ ಪ್ರಾಣಾತ್ಮವೇ ಮರೆಯಾದೆಯ ಇಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ಕೊಟ್ಟು ನಡೆಸಿವೆ ದಕ್ಷ ಯಜ್ಞ ದಕ್ಷ ಯಜ್ಞ ದಕ್ಷ ಯಜ್ಞ ಚಕ್ರವ್ಯೂಹವ ಕೊಟ್ಟಿ ಕೆಡಗೋಣಿ ಚಕ್ರವ್ಯೂಹವ ಕೊಟ್ಟಿ ಕೆಡಗೋಣಿ ವೀರ ಪೌರುಷ ಎತ್ತಿ ಹಿಡಿವೆ ಚಕ್ರವ್ಯೂಹವ ಕೊಟ್ಟಿ ಕೆಡಗೋಣಿ ವೀರ ಪೌರುಷ ಎತ್ತಿ ಹಿಡಿವೆ ಸದ್ಯದ್ವೇ ಸದಾ ಕತ್ತಿ ಹಿಡಿದು ಸದ್ಯದ್ವೇ ಸದಾ ಕತ್ತಿ ಹಿಡಿದು ಕೂಡ ರಾಕ್ಷಸರ ಕೊಚ್ಚಿ ನಡುವೆ ಕೂಡ ರಾಕ್ಷಸರ ಕೊಚ್ಚಿ ನಡುವೆ ಆಕಾಶವೇ ಮೇಲ್ಬೀಳಲಿ ಭೂತಾಯಿಯೇ ಬಾಯ್ ಬಿರಿಯಲಿ ಆಕಾಶವೇ ಮೇಲ್ಬೀಳಲಿ ಭೂತಾಯಿಯೇ ಬಾಯ್ ಬಿರಿಯಲಿ ಇಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಿವೆ ದಕ್ಷ ಯಜ್ಞ ದಕ್ಷ ಯಜ್ಞ ದಕ್ಷ ಯಜ್ಞ ಹೃದಯ ಸಮುದ್ರ ಕಲಕಿ ಒತ್ತಿದೆ ಬೇಸದ ಬೆಂಕಿ ರೋಸಾಗ್ನಿ ಜ್ವಾಲೆ ಮುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಚೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುನಿ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಿವೆ ದಕ್ಷ ಯಜ್ಞ ದಕ್ಷ ಯಜ್ಞ ದಕ್ಷ ಯಜ್ಞ ದೇವತೆಗಳ ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮುಸುಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರ ಪೂಜೆ. ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರೂ ಸುರಗಂಧರ್ವ ಕೋಟಿಗಳು. ಅಂದ ಪಕ್ಷದಲ್ಲಿ ಆ ಪವಿತ್ರ ಪೂಜನ ಪುರುಷ ಮಧ್ಯದಲ್ಲಿ ಅನೇಕ ದುರಂತಗಳೂ ನಡೆದವು. ಆ ದುರಂತ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮುಮ್ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ನಂದೀಶ್ವರ ಭಕ್ತ. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಅದನ್ನು ಸರ್ವೇಶ್ವರನ ಧರ್ಮಪತ್ನಿ ಕೇಳಬಾರದು. ಕೇಳಿದರೆ ಮನಮರುಗುವುದು ತಾಯಿ ನಿಮಗೆ. ಬಸವೇಶ್ವರ, ನನ್ನ ಮನಮರುಗುವುದಕ್ಕೆ ಮಹಾದೇವನ ಮುಖಗಾಂತಿಯೇ ಕಾರಣವಾಗಿರುವುದು. ಮರೆ ಮಾಚಬೇಡ. ನನ್ನ ಪತಿಗಾದ ಮರಕವು ಯಾರಿಂದ ನಡೆಯಿತು?
ಆದಿಶಕ್ತಿ ಅರಸನ ಅಂದವಾದ ಮುಖವು ಶಾಂತಿಗೊಂದಿದೆ ಅಂದರೇನು ತಾಯಿ? ಋಷಿವೇಶ, ಕೈ ಕಂಕಣವನ್ನು ನೋಡಲು ಕನ್ನಡಿ ಬೇಕೇನು? ಪತಿಯ ಮುಖವನ್ನು ನೋಡಿದರೆ ಮರುಕವಾಗುವುದು. ಅದೇನೆಂದು ಬೇಗನೆ ಹೇಳು. ಪರಮಹರ ಕರುಣಾವರ ಚಂದ್ರಧರ ಲೋಕೇಶ ಲೋಕೇಶ ಪರಮಹರ ಕರುಣಾವರ ಚಂದ್ರಧರ ಲೋಕೇಶ ಲೋಕೇಶ ಶಶಿಕಲಾಮಯ ಶುಭ ಗುಣವರವ ಶಶಿಕಲಾಮಯ ಶುಭ ಗುಣವರವ ಪಾಹಿ ವಂದಿತ ಪವನವಾಸ ಪಾಹಿ ವಂದಿತ ಪವನವಾಸ ಪರಮಹರ ಕರುಣಾವರ ಚಂದ್ರಧರ ಲೋಕೇಶ ಲೋಕೇಶ ಗಿರಿವರ ನಮಿಪೆ ಚರಣರ ಪರಿಯನು ಗಿರಿವರ ನಮಿಪೆ ಚರಣರ ಪರಿಯನು ಕರುಣದಿ ನೋಡೆ ಸಾರಥಿ ಕಾಯೆ ಪ್ರಭುವಿನ ಘೋಷದಿ ಭೈರವಿಯ ನಗೆ ಪ್ರಭುವಿನ ಘೋಷದಿ ಶಂಕರ ಶಂಕರ ಭೃಗುವಿನ ಘೋಷದಿ ಭೈರವಿಯ ಕಥೆ ಭೈರವ ಸಾಧಿಪ ಶರಣರ ಪರಿಯನು ಭೈರವ ಸಾಧಿಪ ಶರಣರ ಪರಿಯನು ಪರಮಹರ ಕರುಣಾವರ ಚಂದ್ರಧರ ಲೋಕೇಶ ಲೋಕೇಶ ದೇವಿ, ಸೂರ್ಯಕಿರಣಗಳು ಸೋಂಕಿದರೆ ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜು ಹನಿಗಳು ಮುಸುಕಿದರೆ ತಾವರಿಗೆ ಭಂಗವೇ? ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆ ಆದರೇನು? ಅದು ಕಾಲಗತಿಯಿಂದ ಹಾಳಾಗುವುದಲ್ಲವೇ? ಕೇಳಿದ್ಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರು ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ಪರಾಶಕ್ತಿ, ಬಲಹೀನರಾದ ಮದಮುಖರು ಮಹತ್ತರವಾದ ಮಹಾದೇವನನ್ನು ಮನಸ್ಸಾಕ್ಷಿಯಿಂದ ನೋಡಲಿಲ್ಲ. ಅದಾವದ ಮುಖರು ನನ್ನ ಪತಿಗೆ ಬೇಸರ ಉಂಟು ಮಾಡಿದವರು. ಭವಾನಿ, ಹಸಿವು ಬಾಯಾರಿಕೆಗಳನ್ನು ನಿವಾರಿಸಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಅಪುಣ್ಯ ಸತ್ಯಾಗವು ಮದಮುಖರಿಗೆ ಮನೆಯಾಯಿತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದನ್ನು ಹೇಳಿದರೆ ಮನ ಮರುಗುವುದು ತಾಯಿ. ಅದೇಕೆ ಪತಿದೇವ?
ಅದನ್ನು ಕೇಳಿದರೆ ಪ್ರಮೋದವಾಗುವುದು. ನಂದೀಶ್ವರ, ಕೇಳಿದ್ಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರೆಂದು ನೋಡಿ ಹೇಳಿದೆಯಾ? ದೇವಿ, ಅವರೇ ಆದಿಶಕ್ತಿ ಹಿರಿಯ ಸಹೋದರಿಯಾರ ದಕ್ಷ ದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೋಗುತ್ತಿರುವ ಕಿನ್ನರಿ ಗೀತ. ಅದರಲ್ಲಿ ಮಹೇಶ್ವರ ಶಿವಗಣಧೀಶ್ವರರು ಶ್ರವಣದಲ್ಲಿ ಸೇರುತ್ತಿರುವರು. ಅಲ್ಲಿಗೆ ಹೋಗಿ ಅವರ ದರ್ಶನವನ್ನು ಪಡೆಯಲು ಅಪ್ಪಣೆಯಾಗಬೇಕು. ಸುಖವಾಗಿ ಶಿವಗಣಾಧೀಶ್ವರನ್ನು ಸೇರಿ ಹೋಗಿ ಬಾ ನಂದೀಶ್ವರ. ಸ್ವಾಮಿ, ನಂದೀಶನ ಮಾತು ಕೇಳಲಿಲ್ಲವೇನು? ಶಾಂತಳಾಗು ಗೌರಿ. ಹಿರಿಯ ಸಹೋದರಿಯರು ದಕ್ಷನ ಆಲಯಕ್ಕೆ ಹೋಗುವುದಾ ನಾ ಬಲ್ಲೆನು. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನೀ ನೋಡು ರಾಜೇಶ್ವರಿ, ನನಗೆ ಆ ಸಂಭವವನ್ನು ನೋಡುವ ಅಗತ್ಯವಿಲ್ಲ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗಿಯ ಬಿನ್ನಾಣ ಹಸ್ತದ ಕಲ್ಯಾಣ ಮಂಟಪ ರಸ್ತಾ ನನ್ನ ತಂದೆ ದಕ್ಷದೇವ, ಆತನ ಮಗಳು ನಾನಲ್ಲವೇ ಶಂಕರ? ಅದಾರಿಗೆ ತಿಳಿಯುತ್ತದೆ ನೀ ದಕ್ಷದೇವನ ಮಗಳೆಂದು? ನಾನು ದಕ್ಷ ಮಗಳಾಗದಿದ್ದರೆ ನನಗಿಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ. ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮೇಲೆ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೇ ಉತ್ತಮ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಮರಿಗಳನ್ನು ಕೊಲ್ಲುತ್ತಿರಲಿಲ್ಲ. ಹಾಗಾದ್ರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ಇಲ್ಲ. ನನ್ನ ತಂದೆಯ ಜಾಮಾತನಲ್ಲವೇ? ಮಂಗಳ, ನಿನ್ನ ತಂದೆ ದಕ್ಷದೇವನಿಗೆ ನೀನು ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರು ಮಂದಿರಕ್ಕೆ, ಪಿತ ಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಮಾತನಾಡಬೇಕಾದ ಸಂಬಂಧ ಉಂಟು, ಮಾತನಾಡುವೆನು. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಬರಡೆ ಗೀತೆಯು ನನ್ನನ್ನು ದಕ್ಷಲೋಕದ ಕಡೆಗೆ ಸೆಳೆಯುತ್ತಿರುವುದು. ದೇವಿ, ಅದು ಗೀತವಲ್ಲ, ನಿನ್ನ ಆತ್ಮವನ್ನು ಸುತ್ತಿಗಟ್ಟಿ ಎಳೆಯುತ್ತಿರುವ ಕಾಲಪಾಸ. ಯಾವ ಪಾಶವಾದರೆ ತಂದೆ ಮನೆ ಎಂದರೆ ಚಿಕ್ಕಂದು ಹುಟ್ಟಿ ಬಂದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷಲೋಕಕ್ಕೆ ಹೋಗಲೇಬೇಕು ಸ್ವಾಮಿ. ಹಠವೇಕೆ ಸತಿ ಕೇಳು ನೀ, ಕುಟಿಲತನವು ನಿನಗೆ. ಹಠವೇಕೆ ಸತಿ ಕೇಳು ಹಠವೇಕೆ ಸತಿ ಕೇಳು ನೀ, ಕುಟಿಲತನವು ನಿನಗೆ. ಹಠವೇಕೆ ಸತಿ ಕೇಳು ನೀ, ಸಾರಲೇಕೆ ನೀಲಜಾಕ್ಷೆ, ಸಾರಲೇಕೆ ನೀಲಜಾಕ್ಷೆ ವಿವೇಕದೋಳು. ಹಠವೇಕೆ ಸತಿ ಕೇಳು ನೀ. ಅತಿ ತ್ವರಿತ ಈ ಜೀವ ಕದಿಪುದು ನಿನ್ನಾನೆ. ಅತಿ ತ್ವರಿತದಿ ಜೀವ ಕದಿಪುದು ನಿನ್ನಾನೆ. ರಜೆ ಕರಣ ಪಿತನ ನುಡಿ ಗತಿಗೆಡಿಸಿ ಸತಿಯ ಬೀಡೆ. ರಜೆ ಕರಣ ಪಿತನ ನುಡಿ ಗತಿಗೆಡಿಸೆ ಸತಿಯ ಬಿಡೆ. ಮೃತ ಕೆಡವೆ ಪಥ ಹರಿಯದೆ ಅತಿ ಕರುಣವ ತೋರಿಸದೆ. ಕೆಡವೆ ಪಥ ಹರಿಯದೆ ಅತಿ ಕರುಣವ ತೋರಿಸದೆ. ಹಠವೇಕೆ ಸತಿ ಕೇಳು ನೀ, ಕುಟಿಲತನವು ನಿನಗೇಕೆ. ಹಠವೇಕೆ ಸತಿ ಕೇಳು ನೀ. ಹಠಬೇಡ ಸತಿ, ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿರುವುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನಿನ್ನಪ್ಪನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತಿಕೊಂಡಿರುವುದು.
ಆಹಾ, ಇದು ನನ್ನನ್ನು ಕಳಿಸಬಾರದು ಎಂದು ಆಡ್ತಿರೋ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ, ಇದುವರೆಗೂ ನಿನ್ನ ಮನ ನೋಯಿತೆಂದು ನಿಧಾನಿಸಿದ್ದೆ. ಕೇಳು, ನೆನ್ನಿನ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ಆ ನಿನ್ನ ತಂದೆ ದಕ್ಷ ಬ್ರಹ್ಮನಿಗೆ. ಮನ ಬದಲಾಯಿತು. ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲಿಲ್ಲವೇ ನನ್ನ ತಂದೆ ಆ ದಕ್ಷ ದೇವನು? ಏನು ಸಂತೋಷ ಪಟ್ಟನೆ? ಆ ನಿನ್ನ ಅಪ್ಪ ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ನಿನ್ನಪ್ಪನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತಿಕೊಂಡು ನಿಷ್ಠೂರವಾದ ನಿರರ್ಧಕ ಮಾತುಗಳಿಂದ ನನ್ನಲ್ಲಿ ಆ ಚಂದ್ರವಾದ ವೈರತ್ವದ ಮಾತುಗಳನ್ನು ಆಡಿದನು. ಸತಿ ವೈರತ್ವದ ಮಾತುಗಳನ್ನು ಆಡಿದನು. ತಂದೆ ಮಾತು ಬೀಸಬಾರದು ಭೂತೇಶ್ವರ. ಬಯಲಾಡಂಬರ ಮಾತಿಗೆ ಬೇಸರವೇನು ರಾಜೇಶ್ವರಿ? ಬೆಂದಿಕ್ಕುವ ಸಂಯುಕ್ತಿಗಳು ಅಗ್ನಿಜ್ವಾಲೆ ಅಂತ ಹೊಗಳುತ್ತಿದ್ದ ವೇದ ಮಂತ್ರಗಳ ಸುಳಾದಕ್ಕೆ ನಿನ್ನ ತಂದೆ ದಕ್ಷ ದೇವನ ವಿಷಮಜ್ವಾಲೆಯ ಮಾತುಗಳು ಉಕ್ಕಿ ಬರುತ್ತಿದ್ದ ಮಂಗಳನಾದವನ್ನು ಮರೆಮಾಚಿತು. ಆದರೆ ಭೃಗುವಲ್ಲದೆ ಮತ್ತಾರು ಮಾತನಾಡಲಿಲ್ಲ. ನಿನ್ನಲ್ಲಿನ ಬಾಂಧವ್ಯ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳಿರಿಸಿತು ಆ ದಿವ್ಯ ಶಾಲೆಯಲ್ಲಿ. ದೇವೋತ್ತಮ, ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಇಷ್ಟೂ ಬರುವುದು. ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ನನ್ನ ಮೇಲೆ ಇತರ ಪಾಡೇನು ಶಂಕರ? ಶಕ್ತಿ ಯುದ್ಧ ರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿನ್ನ ತಂದೆ ದಕ್ಷ ದೇವನಾಡಿದ ಕಠೋರವಾದ ಮಾತುಗಳು ನನ್ನ ಉದರಾಗ್ನಿಯನ್ನು ದಗ್ಗನೆ ಉರಿತಿರುವುದು. ಹರಿತವಾದ ಮಾತು ನನ್ನೊಡಲನ್ನು ತಾಗಿ ಉಂಟಾದ ಗಾಯದ ನೋವನ್ನು ಸಹಿಸಲಾರದೆ ನನ್ನ ಉದರಾಗ್ನಿ ದಗ್ಗನೆ ಉರಿತಿರುವುದು. ಆದರೆ ಅದನ್ನು ತಿಳಿದಿದ್ದರು ತನ್ನ ಸಹಮಿತ್ರನಾದ ಭೃಗುದೇವನ ಕುತಂತ್ರ ಮಾತುಗಳಿಂದ ಮಾರಣ ಮಹಾಯಜ್ಞವನ್ನು ಹೂಡಿ ನನ್ನನ್ನು ಕೊಲ್ಲಲು ಅಣಿ ಮಾಡುತ್ತಿರುವನು. ಮಾರಣ ಮಹಾಯಜ್ಞ ಅದನ್ನು ಮಾಡುವರಾರು? ಕರ್ಮದನು ಬಂದದ ವಜ್ರಾರಸದಿಂದ ಬ್ರಹ್ಮಾಂಡವನೇ ಇಲ್ಲಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಕಪಾಲ ಪಾತ್ರಗಳೇ ಸುತ್ಯಂಬ ದಿವ್ಯ ಪಾತ್ರಗಳು. ಆ ಹೋಮ ಕುಂಡಲದಲ್ಲಿ ದಕ್ಷ ಬ್ರಹ್ಮನಂತ ಸಾವಿರಾರು ಅವ್ಯಕ್ತಿ ಜೀವಿಗಳು ಮುಗಿಲೆದ್ದು ಭಸ್ಮವಾಗುವ ಮಹಾಮಾರಣ ಯಜ್ಞವನ್ನು ಮಾಡುವರಾರು. ನಾನಲ್ಲವೇ ಇದನ್ನು ತಿಳಿದಿದ್ದರು ವಿವೇಕರಹಿತನಂದನು ಆಡಿನ ತಂದೆ ದಕ್ಷ ಬ್ರಹ್ಮನು. ಪ್ರಾಣೇಶ್ವರ ಸ್ವಾಮಿ, ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರೂ ನಾನು ದಕ್ಷಿಣಕ್ಕೆ ಹೋಗಬಾರದೇನು? ದಕ್ಷ ಬ್ರಹ್ಮನಿಗೆ ನಿನ್ನ ಮಾತು ಹಿತವಾಗಿ ತೋರುವುದಿಲ್ಲ. ಖಂಡಿತವಾಗಿಯೂ ನಿನಗೆ ಆಡ ತಪ್ಪದು. ಸ್ವಾಮಿ, ತಂದೆ ನಿರಾಕರಿಸಿರಿ. ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ಏಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗ. ಎನ್ನ ಮನದಾಸೆಯ ಶಿವನೇ ನೀನುಲ್ಲೆಯ.
ಶಂಕರ, ನಾನು ಮಾಡಿದ ಅಪರಾಧವಾದರೆ ಏನು? ನಿನಗಾದ ಅಪಜೀವ ನನಗಲ್ಲವೇ? ಮಾತನಾಡು ಸ್ವಾಮಿ, ಮಾನ್ಯ ಮನದಾಸಿನ ಮನಸ್ಸಿಲ್ಲದೆ ಮನ್ನಿಸು. ನಿನ್ನ ಧರ್ಮಪತ್ನಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದೋ ನಿಮಗೆ ನಮೋ ಎಂದು ನಮಸ್ಕರಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸದಿರು ರಾಜರಾಜೇಶ್ವರಿ ರಾಜರಾಜೇಶ್ವರಿ. ಮಹಾಯಜ್ಞದಲ್ಲಿ ಫಲವಿಲ್ಲ, ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ, ಮಹಾಯಜ್ಞದಲ್ಲಿ ಫಲವಿಲ್ಲ. ಮಹಮದಾಂದ ನಿನ್ನ ಪಿತ ದಕ್ಷ ಯಜ್ಞಕ್ಕೆ ಹೋಗದಿರುತ್ತಾಯೇ 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 ಅಮ್ಮ. ಸತಿ ಎಚ್ಚರ. ನನ್ನ ಜೀವನ ಚಕ್ರ ಸೂತ್ರಧಾರಕನಾರು ಅವನೇ ಅವನೇ ಆಶೀರ್ವಾದ ನುಡಿತಿರುವ ತಾಂಡವ ಮೂರ್ತಿಯು. ನನಗೆ ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವ ನೀ ಮಹಾದೇವನು. ನನಗುಂಟೆ ಹಾನಿ ದಕ್ಷ ದೇವನಲ್ಲೇ ಅಥವಾ ಮತ್ತೊಬ್ಬ ದೇವನಲ್ಲಿ. ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನ ಹೋಗೆಂದು ಹೇಳುತ್ತಿರುವೆಯ? ಕೈ ಸನ್ನೆ ಕೈಲಾಸಪತಿ ಇರಲಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನೀಗಲೇ ದಕ್ಷ ಲೋಕಕ್ಕೆ ಹೋಗುವೆನು. ಕುಮಾರ ನಂದೀಶ್ವರ, ಆದಿಶಕ್ತಿಗೆ ನಮಸ್ಕರಿಸಿ. ನಂದೀಶ್ವರ, ಅನಾದಿ ಭಕ್ತ ಭೃಂಗಿಗಳೇ ಮೊದಲಾದ ಅಷ್ಟ ಮಹಾಕೋಟಿಗಣಾದೀಶ್ವರನ ಬರಮಾಡು. ನಾನೀಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿರುವುದು. ಆಗಬಹುದು ತಾಯಿ. ಸ್ವಾಮಿ ಪ್ರಾಣೇಶ್ವರ, ಸ್ವಾಮಿ 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 ಪ್ರಾಣೇಶ್ವರ,
ಜಯಗಾನ ಮಹಾದೇವ ಜಯಗಾನ 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 ಲೋಲಗನವೇ ನಿಲಯ ಸಾಂಬರ ನಿಲಯ ಸಾಂಬರ ಲೋಲಗನಲೇ ನಿಲಯ ಸಾಂಬರ ನಿಲಯ ಸಾಂಬರ ನಿಸುನಾಂತಂ ಸಮದೇವಾ ಪಾಲಿಸುನಾಂತಂ ಸಮದೇವಾ ದೇವದೇವ ದೇವಪಾಲ ಮಹಾದೇವ ದೇವದೇವ ದೇವಪಾಲ ಪಾಲನ ಶಶಿನಯನ ಪಾಲನ ಶಶಿನಯನ ಗಿರಿಜಾರಮಣ ಕರುಣಾಭರಣ ಗಿರಿಜಾರಮಣ ಕರುಣಾಭರಣ ಗಿರಿಜಾರಮಣ ಕರುಣಾಭರಣ ಗಿರಿಜಾರಮಣ ಕರುಣಾಭರಣ ಆಗಮ ಗೀತ ಚರಿತ ಅನಗನಯನ ಭರಿತ ಆಗಮ ಗೀತ ಚರಿತ ಅನಗನಯನ ಭರಿತ ಭೋಗವಾಸುರ ನಾಗಭೂಷ ನಾಗರಚಿತ ಸುಪಚರಿತ ಮಹಾದೇವ ಭೋಗವಾಸುರ ನಾಗಭೂಷ ನಾಗರಚಿತ ಸುಪಚರಿತ ಯೋಗಿ ಜನಗಿರುತ ಪರಶಿವ ಯೋಗಿ ಜನಗಿರುತ ಪರ ಶಿವ ಮಹಾದೇವ ಸತ್ರೆ ಹಾಗಾದರೆ ಪರಮೇಶ್ವರನು ಧಿಕ್ಕರಿಸಿ ಮಾತನಾಡಿದ ದಕ್ಷದೇವನು ಈಗಾಗಲೇ ಭೃಗುದೇವರೊಡನೆ ಪರಮೇಶ್ವರನನ್ನು ಕೊಲ್ಲಲು ಯಾಗಮಂಟಪವೊಂದನ್ನು ರಚಿಸುತ್ತಿರುವನು. ಆದರೆ ವಿಷ್ಣುವೇ ಮೊದಲಾದ ದೇವತೆಗಳು ಮತ್ತು ಶಿವಭಕ್ತ ಶಿಖಾಮಣಿಯಾದ ದದೀಚಿ ಮಹಾಋಷಿಗಳನ್ನು ಸೇರಿಸಿ ತನ್ನ ಸಹಮಿತ್ರನಾದ ಮರುಚಿಕಿ ಬ್ರಹ್ಮನನ್ನು ಕಳಿಸಿರುವನು. ಆದರೆ ನಾನೀಗಲೇ ಅಲ್ಲಿಗೆ ಹೋಗಿ ನೋಡಿಕೊಂಡು ಬರುವನು. ಆಗಮಗೀತ ಚರಿತ ಅನಗನಯನ ಭರಿತ